एकदन्ताय विद्महे वक्रतुण्डाय धीमहि तन्नो दन्ति प्रचोदयात्। महागणाधिपतये नमः। ಆಗಲೇ ಪೂಜೆ ಕೂತ್ಬಿಟ್ಟಿದ್ದಾರೆ ಅಂದರೆ ಅಭಿ ಇಲ್ಲಿ ನನ್ನ ಪರವಾಗಿ ಮಾತಾಡಲಿಲ್ವಾ? ಅಭಿನೂ ಕೈ ಬಿಟ್ಟು ಹೋಗ್ಬಿಟ್ನಾ? ಇದು ಸರಿಯಾಗಿದೆ. ಬೇರೆಲ್ಲ ವ್ಯವಸ್ಥೆನೂ ನೀಟಾಗಿ ಆಗಬೇಕು. ನೋಡ್ಕೋಬೇಕು ನೀವೇ. ಏನ್ರಿ ಇದು? ನಿಮ್ಮ ಮುಖದಲ್ಲಿ ಮಗಳ ಮದುವೆ ಅನ್ನೋ ಸಂಭ್ರಮಕ್ಕಿಂತ ಬೇರೇನೋ ಟೆನ್ಷನ್ ಕಾಣ್ತಿದೆ. ಏನೂ ಇಲ್ಲ ವನಜ. ಮಹೇಶ್ ಅವರು ಹುಷಾರಾಗಿದ್ದಾರೆ ಅಂತ ಗೊತ್ತಾದಾಗಿಂದ ನೀವು ಹೀಗೆ ಇದ್ದೀರಾ. ನಮ್ಮ ಮಗಳು ಆ ಮನೆಗೆ ಹೋಗೋಕೆ ಮುಂಚೆನೆ ಇಷ್ಟೆಲ್ಲ ಒಳ್ಳೇದಾಗ್ತಿದೆ. ಖುಷಿ ಪಡಿ. ನಾನು ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅಂತ ಯಾರು ಹೇಳಿದ್ದು? ಎಂತೆಂಥವ್ರ ಬಗ್ಗೆನೇ ತಲೆ ಕೆಡಿಸ್ಕೊಂಡಿಲ್ಲ ನಾನು. ಆ ಮಹೇಶ ಬಚ್ಚ. ಮತ್ತೆ ಯಾಕ್ರಿ ಹೀಗಿದ್ದೀರಾ? ಸ್ವಲ್ಪ ನಗ್ನಗ್ತಾ ಇರಿ. ಇರೋ ಒಬ್ಳು ಮಗಳ ಮದುವೆ. ನೀನು ನಿನ್ನ ಕೆಲಸ ನೋಡ್ಕೋ. ಮದುವೆ ಅಂದಮೇಲೆ ಅದು ಇದು ಟೆನ್ಷನ್ ಇರುತ್ತೆ. ನೀ ಸ್ವಲ್ಪ ಮಾತು ಕಮ್ಮಿ ಮಾಡು. ದೀಪಿಕಾ ರೆಡಿ ಆಗಿದೆಲ್ಲ ನೋಡು ಹೋಗು. ಗಂಡಿನ ಕಡೆಯವ್ರು ಬಂದರೆ ಎಲ್ಲ ಅರೇಂಜ್ಮೆಂಟ್ಸು ರೆಡಿ ಇದೆಯಾ ನೋಡು. ಎಲ್ಲ ರೆಡಿ ಇದೆ ರೀ. ಗಂಡಿನ ಕಡೆಯವ್ರು ಬಂದರು. ಅಯ್ಯೋ ಹೌದಾ ರೀ, ಬನ್ರಿ. ಬಂದೇ ಬಿಟ್ರ? ಆ ಮಹೇಶಂಗೆ ಎಲ್ಲ ನೆನಪು ಬಂದಿದೆ ಅಂತಿದ್ದಾರೆ. ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ದಿರೋದು ಅವನಿಗೆ ಗೊತ್ತು. ನನ್ನ ನೋಡಿ ಅವನೇನಾರ ಬಾಯಿ ಬಿಟ್ರೆ ನಾನು ಏನು ಮಾಡೋದು? ಅಯ್ಯಪ್ಪ, ಇರಪ್ಪ, ಹೆಣ್ಣಿನ ಕಡೆ ಅವರು ಆರತಿ ಮಾಡಿ ಕರ್ಕೋತಾರೆ. ಅರ್ಜೆಂಟ್ ನೋಡಪ್ಪ ನಮ್ಮ ಮದುಮಗನಿಗೆ. ಅಲ್ಲ, ಆರತಿ ಓಕೆ, ದೀಪಿಕಾ ಇಲ್ವಲ್ಲ ಯಾಕೆ? ನೀನ್ ಬಂದ ತಕ್ಷಣ ಹಾಯ್ ಹನಿ ಅಂತ ದೀಪಿಕಾ ಬರಕ್ಕೆ ಇದೇನ್ ಡೇಟಿಂಗ್ ಡೇ ಅನ್ಕೊಂಡಿದ್ಯಾ? ಇದು ನಿಮ್ ಮದ್ವೆ ಶಾಸ್ತ್ರ ಕಣೋ. ಏನಪ್ಪ ಜನ, ಎಷ್ಟು ವರ್ಷ ಆಯ್ತು ನೀನಾಗೆ ಬಂದು ತಪ್ಕೊಂಡು ಮಾತಾಡಿಸ್ತೀಯ ಅಂದ್ರೆ ನೋಡ್ತಾ ನಿಂತಿದ್ಯಲ್ಲ. ಹಾಗೆಲ್ಲ ಏನಿಲ್ಲ, ಮಗಳ ಮದುವೆ ಬಿಸಿ. ನೀನ್ ಹೇಗಿದ್ಯಾ? ಹಳೆದೆಲ್ಲ ನೆನಪಾಯ್ತು ಅಂದ್ರು? ಅದೆಲ್ಲ ಆಮೇಲೆ ಮಾತಾಡೋಣ, ಮೊದಲು ಶಾಸ್ತ್ರ ಮುಂದುವರಿಲಿ ಅಲ್ವಾ? ಹಾ ಹೌದೌದು. ಅಭಿ, ನೀನು ಎಷ್ಟೇ ಅರ್ಜೆಂಟ್ ಮಾಡಿದ್ರು ದೀಪಿಕನ್ ಮುಖ ನೋಡಕ್ ಸಿಗೋದು 2 ಶಾಸ್ತ್ರ ಆದ್ಮೇಲೆನೆ. ಬನ್ನಿ ಆರತಿ ಮಾಡೋಣ. ಆಯ್ತಾ, ಒಳಗೆ ಹೋಗ್ಬೋದಾ? ಅಯ್ಯೋ ಅದೇಗಾಗುತ್ತೆ, ಆತ ತಟ್ಟೆಗೆ 10,000 ಹಾಕಿದ್ರೆ ಮಾತ್ರ ಒಳಗ್ ಬಿಡಕ್ಕಾಗುತ್ತೆ. ಅಷ್ಟೇ ತಾನೇ. ಏ ಅಭಿ, ನಿನ್ ಗಂಡಿನ ಕಡೆಯವ್ರ ಕಣ, ಇಷ್ಟು ಬೇಗ ಅವ್ರು ಹೇಳಿದಕ್ಕೆಲ್ಲ ಒಪ್ಕೊಂಡ್ರೆ ಹೇಗೆ? ಸ್ವಲ್ಪ ಬಾರ್ಗಿನ್ ಮಾಡಿ. ನಮ್ಮ ಹತ್ರ 2,000ನೇ ಕೊಡೋಕ್ಕಾಗೋದು.
ಅದೇಂಗಾಗುತ್ತೆ? 10,000 ಕೊಟ್ರೆ ಮಾತ್ರ ಒಳಗ್ ಬಿಡೋದು. ಆಗಲ್ಲ ಅಂದ್ರೆ ಆಗಲ್ಲ. ಅಯ್ಯೋ ಅದಕ್ಕೆ ನಿಮ್ದೊಳ್ಳೆ ಕಥೆ ಆಯ್ತಲ್ಲ, ತಗೊಳ್ಳಿ. ಇನ್ನು ನೀವು ಹೇಗಾರು ಕಿತ್ತಾಡ್ಕೊಳ್ಳಿ. ಏನು ಜರಾಸಂಧ, ನೀನು ಅಪ್ಪಿ ತಪ್ಪಿ ಆ ಭೀಮನ ಕಣ್ಣಿಂದ ಆದರೂ ತಪ್ಪಿಸ್ಕೋಬಹುದು, ಆದರೆ ಈ ದತ್ತನ ಕಣ್ಣಿಂದ ಅಲ್ಲಪ್ಪ. ನಿಮ್ಮನ್ನು ಎಲ್ಲೋ ನೋಡೋದಾಗಿದೆಯಲ್ಲ. ಓ ನೀವಾ? ಗೊತ್ತಾಗ್ಲೇ ಇಲ್ಲ ನನಗೆ. ನಮ್ಮದೇ ಕಣೋ, ನಮ್ಮದೇ. ನಡಿ ನಡಿ, ಕೆಲಸ ಮುಗಿಸೋಣ ಬಾ. ಈಗ ನಾಂದಿ ಪೂಜೆ ಶುರುವಾಗುತ್ತೆ. ಅಲ್ಲಿ ತುಳಸಿ ಕೂತ್ಬಿಟ್ರೆ ಮುಗೀತು. ಮದುವೆ ಮುಗಿಯೋವರೆಗೂ ಎಲ್ಲ ಶಾಸ್ತ್ರನೂ ಅವಳೇ ಮಾಡಬೇಕಾಗತ್ತೆ. ಹಾಗಾಗ್ಬಿಟ್ರೆ ನನ್ನ ಯಾರು ಕೇಳೋರೇ ಇರಲ್ಲ. ಗೊಂಬಿ ನುಡಿತೈತಿ, ಕರೆನ ಹೇಳ್ತೈತಿ. ತಾಯಿಗೆ ದವಸ ಧಾನ್ಯ ಹಾಕ. ನೀನು ನಾನು ಹೇಳಿದ ಕೆಲಸ ಮಾಡಿದರೆ ನಿನ್ನ ತಾಯಿಗೆ ನೀನು ಕೇಳಿದ್ಕಿಂತ 100 ಪಟ್ಟು ಹೆಚ್ಚು ಕೊಡ್ತೀನಿ. ಏನು ಕೆಲಸ ಹೇಳು? ಮದುವೆ ಮನೆ ಒಳಗೆ ಹೋಗಬೇಕು. ಅಲ್ಲಿ ತುಳಸಿ ಅಂತ ಇದ್ದಾಳೆ. ಅಲ್ಲಿ ನೋಡು, ನೇರಳೆ ಬಣ್ಣದ ಸೀರೆಯಲ್ಲಿ ನಗ್ನಗ್ತಾ ನಿಂತ್ಕೊಂಡಿದ್ದಾಳಲ್ಲ, ಅವಳೆ. ಮಗು ಮಗನಿಗೆ ಹೆತ್ತ ತಾಯಿಯೇನಲ್ಲ, ಆದರೂ ನಾಂದಿ ಪೂಜೆಗೆ ಕುತ್ಕೊಳ್ತಿದ್ದಾಳೆ. ಈ ಪೂಜೆ ಕೂತ್ರೆ ಅಪಶಕುನ ಅಂತ ಎಲ್ರ ಎದುರುಗಡೆನೂ ನೀನು ಹೇಳ್ಬೇಕು. ಅಮ್ಮ ನಾ ಬಂದ್ಬಿಟ್ಟೆ. ಅರೆ ಪುಟ್ಟಿ, ಪ್ರಸಾದಿ ಬಾಪ. ಈಗ ಹೇಗಿದ್ಯಾ ಪುಟ್ಟಿ? ಪರವಾಗಿಲ್ಲ ಅಮ್ಮ, ನಮ್ಮನೆ ಮದ್ವೆನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಅದಕ್ಕೆ ಹೊರಟು ಬಂದೆ. ಒಳ್ಳೇದಾಯ್ತು ಪುಟ್ಟಿ. ನೀನ್ ಜಾಸ್ತಿ ಓಡಾಡ್ಬೇಡ, ಇಲ್ಲೇ ಒಂದ್ ಕಡೆನೆ ಕೂತಿರು. ಕೂತ್ಕೋಪ ಪುಟ್ಟ. ರತ್ನಂಗೆ ಪಾಪಮ್ಮಂಗೆ ಅಡುಗೆಯವ್ರನ್ನ ವಿಚಾರಿಸ್ಕೊಡಕ್ಕೆ ಹೇಳು. ಬಂದವ್ರಿಗೆಲ್ಲ ಜ್ಯೂಸ್ ಕೊಡ್ಬೇಕು ಅಂತಲೂ ಹೇಳು. ಮರಿಬೇಡ. ಅಮ್ಮ, ಅದನ್ನೆಲ್ಲ ನಾನು ಆಗಲೇ ಹೇಳಿದ್ದೀನಿ. ನೀವು ಬಂದಿರೋರ್ನೆಲ್ಲ ಮಾತಾಡ್ಸಿ ಹೋಗಿ. ನಾಂದಿ ಪೂಜೆಗೆ ಗಂಡಿನ ತಂದೆ ತಾಯಿ ರೆಡಿ ಇದ್ದಾರಾ? ನಾವು ರೆಡಿ ಅಣ್ಣ. ಅದಕ್ಕೆ ಬನ್ನಿ. ಉದೋ ಉದೋ ಎಲ್ಲವ್ವ.
ತಾಯಿ ಅಪ್ಪಣೆ ಕೊಟ್ಲು, ಅದಕ್ಕೆ ಬಂದೆ. ಶುಭ ಕಾರ್ಯದ ದಿನ ಆ ತಾಯಿನೇ ನಿಮ್ಮನ್ನು ಕಳಿಸಿದಾಳೆ ಅಂದಮೇಲೆ ಈ ಮದುವೆಗೆ ಯಾವುದೇ ವಿಘ್ನ ಬರ್ದಿರೋ ಹಾಗೆ ಹರಿಸಿ. ಉಧೋ ಉಧೋ ಎಲ್ಲಮ್ಮ. ಕಾಯೋರು ಇಲ್ಲೇ ಇರ್ಬೇಕಾದ್ರೆ ಎಂಥ ವಿಘ್ನಗಳು ಬಂದರೂ ಏನೂ ಮಾಡೋಕ್ಕಾಗಂಗಿಲ್ಲ. ಅನ್ಕೊಂಡಿದ್ ಲಗ್ನ ಸಾಂಗವಾಗಿ ನಡೀತೈತಿ. ಅಮ್ಮ ಮಾವ ಬನ್ನಿ, ನಾಂದಿ ಪೂಜೆ ಕೂತ್ಕೊಳ್ಳಿ. ಆದರೆ ಮುಹೂರ್ತ ಮುಗಿದೋಗುತ್ತಣ್ಣ, ಬನ್ನಿ. ಒಂದು ನಿಮಿಷ, ನಾಂದಿ ಪೂಜೆ ಕುಂದ್ರಕ್ ಹೊಂಟಿ? ಹೂಮ್ಮ ಕುಂದ್ರಬೇಕು, ಕುಂದ್ರಾಕ ಬೇಕು, ನೀನ ಕುಂದ್ರಬೇಕು. ನೀನ ಪೂಜೆ ಕುಂದ್ರೋದ್ರಿಂದ ಎಲ್ಲ ದೇವತೆಗಳ ನಿನ್ನ ಬೆನ್ನ ಹಿಂದೆ ನಿಂತು ನೀನ ಈ ಕಾರ್ಯ ಮಾಡೋಂಗೆ ಮಾಡ್ತಾರೆ. ಸಂತೋಷದಿಂದ ನಾಂದಿ ಪೂಜೆ ಮಾಡಿ. ನನ್ನ ತಾಯಿ ಎಲ್ಲವ್ವ ನಿನ್ನ ಕಾಯ್ತಾಳೆ. ಎಲ್ಲ ವಿಘ್ನಗಳಿಗೂ ಅಡ್ಡ ಗೋಡಿ ಈಕಿ. ತಾನು ಸುಟ್ಟರು ಮನೆಗೆ ಬೆಳಕು ಕೊಡೋ ನಂದ ದೀಪ ಐತಿ. ಒಳ್ಳೆಯದಾಗಿ ತಾಯಿ ಏನು ನುಡ್ಸ್ಯಾಳ ಅದನ್ನು ನೋಡ್ಯಾಕತ್ತೀನಿ ನಾನು. ಏನಿಟ್ಕೋ, ನಾನು ಹೇಳಿದ್ದೇನೋ ನೀನು ಮಾಡಿದ್ದೇನು? ನಾ ಇರೋದು ತಾಯಿ ಹೇಳಿದ್ದನ್ನು ಮಾಡಕ್ಕೆ. ಮತ್ತು ನನಗೆ ಯಾಕೆ ಮಾತು ಕೊಟ್ಟೆ? ನಾ ಮಾತು ಕೊಟ್ಟನಾ? ತುಳಸಿನ ನಾಂದಿ ಪೂಜೆಗೆ ಕೂರಬಾರ್ದು ಅಂತ ಹೇಳು ಅಂತ ಹೇಳಿದ್ನಲ್ಲ. ನೀನು ಮಾಡಂತ ಹೇಳಿದ್ದಿ, ಆದ್ರೆ ನಾ ಮಾಡ್ತೀನಂತ ಹೇಳಿರ್ಲಿಲ್ಲಲ್ಲ. ಅಂದರೆ ಉಂಗ್ರ ಇಸ್ಕೊಂಡು ಮೋಸ ಮಾಡಿದ್ಯಾ? ನಾ ಕೇಳಿದ್ದ ದವಸ ಧಾನ್ಯನ, ನೀ ಕೊಟ್ಟಿದ್ದು ಉಂಗ್ರಾನ. ನಿನ್ನ ಸ್ವಾರ್ಥಕ್ಕೆ ನನ್ನನ್ನು ಉಪಯೋಗ ಮಾಡ್ಕೋಬೇಕಂತ ನೀ ನೋಡ್ದಿ. ಆದ್ರೆ ಆಕಿ ಮನ್ಸ್ನಾಗ ಸಾಸ್ವಿ ಕಾಳಷ್ಟ ಕಪಟ ಅನ್ನೋದಿಲ್ಲ. ಅಂತಾಕಿ ಕಣ್ಣಾಗ ನೀರು ತರ್ಸಕ್ಕೆ ನೋಡಿದ್ರೆ, ಆಕಿ ಹಕ್ಕನ್ನು ಕಿತ್ಕೊಳಕ್ಕೆ ನೋಡಿದ್ರೆ ನಿನಗೆ ಅದ ಶ್ರೇಯಸ್ಸಲ್ಲ. ಏಯ್, ನೀ ಕೊಟ್ಟಿದ್ದ ಈ ಉಂಗ್ರಕ್ಕಿಂತ ಆಕೆ ಕೊಟ್ಟಿದ್ದ ಪಾನ್ಕನ ನನ್ನ ತಾಯಿಗೆ ಇಷ್ಟ ಆತ. ಈ ನನ್ನ ತಾಯಿಗೆ ಬೇಕಾಗಿರೋದು ಬೆಲೆ ಬಾಳು ವಸ್ತು ಅಲ್ಲ, ಪರಿಶುದ್ಧವಾದ ಮನಸ್ಸು. ಅಂಥ ಮನಸ್ಸು ಎಲ್ಲಿರ್ತೈತೋ ನನ್ನ ತಾಯಿ ಅಲ್ಲೇ ಇರ್ತಾಳೆ. ಉಧೋ ಉಧೋ ಎಲ್ಲವ್ವ, ನಿನ್ನ ಪಾದಕ್ಕೆ ಉಧೋ ಉಧೋ, ಉಧೋ ಉಧೋ ಎಲ್ಲವ್ವ. ಅಂದ್ರೆ ಆಫ್ಟರ್ ಆಲ್ ಈ ಜೋಗ್ತಿಗೂ ನಾನು ಸದ್ರ ಆಗ್ಬಿಟ್ನಾ? ನೋ, ಈ ಶಾರ್ವರಿ ಸೋಲಲ್ಲ, ಯಾವತ್ತೂ ಸೋಲಲ್ಲ. ನನ್ನ ಮೀರಿ ಈ ಮದುವೆ ಅದು ಹೇಗೆ ನಡೆಯುತ್ತೋ ನಾನು ನೋಡ್ತೀನಿ. ಏ ಉತ್ತರ ಕುಮಾರ, ಹೆಣ್ಣಿನ ಕಡೆಯವರಿಂದ ನಾಂದಿ ಪೂಜೆ ಆಗ್ತಿರ್ಬೇಕಾದ್ರೆ ನಿನಗೇನೋ ಕೆಲಸ ಇಲ್ಲಿ? ಹೌದಪ್ಪ, ನೀ ಇಲ್ಲಿ ಬರಬಾರ್ದು. ಹಾಂ, ನಡಿ ಆಚೆ. ಅಯ್ಯ, ನಾನು ಯಾಕೆ ಹೋಗಬೇಕು?
ಯಾವಾಗ ದೀಪಿಕಾ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ. ಶಾಸ್ತ್ರ ನಡೆಯುವಾಗ ಹೀಗೆಲ್ಲ ಬರಬಾರ್ದಪ್ಪ. ಜನ ಯಾಕೋ ಬೆಚ್ಚ ಬೀಳ್ತೀಯ? ಯಾವುದೋ ಕಾಲದಲ್ಲಿ ನಮ್ಮ ನಡುವೆ ಒಂದು ಸಣ್ಣ ಹೊಡೆದಾಟ ಆಗಿತ್ತು, ಅದನ್ನೇ ಇನ್ನು ಮನಸ್ಸಲ್ಲಿ ಇಟ್ಕೊಂಡಿದೆಯಲ್ಲ. ಬಿಟ್ಟಾಕು, ನಾವಿಬ್ರು ಈಗ ಒಂದೇ ಫ್ಯಾಮಿಲಿ ಆಗೋ, ಅದನ್ನೆಲ್ಲ ಮರೆತು ಆರಾಮಾಗಿರ. ಏನು ಯೋಚನೆ ಮಾಡ್ತಿದ್ಯಾ ಜನ? ಏನಿಲ್ಲ, ನೀ ಹೇಳಿದ್ದೆಲ್ಲ ನಿಜಾನೇ. ನಾವೆಲ್ಲ ಒಂದೇ ಫ್ಯಾಮಿಲಿ. ಓಂ ಶ್ರೀ ಗುರುಭ್ಯೋ ನಮಃ ಕುಲದೇವತಾಭ್ಯೋ ನಮಃ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ತವಳೆಯೇ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ತೇಂಗ್ರೇಯಂ ಸ್ಮರಾಮಿ. ಹಾಕ್ಬಿಡಿ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಬನ್ನಿಮ್ಮ, ಆ ಎಡಗೈಗೆ ಬಲಗೈಗೆ 3 ಸಲ ಮುಟ್ಟಿಸ್ಬಿಟ್ಟು ಬಲಗೈಗೆ ಅದನ್ನು ಕಟ್ಟಿ. ಓಂ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ. ಮಂತ್ರಾಕ್ಷತೆ ತಗೊಳ್ಳಿ, ಮಗಳಿಗೆ ಆಶೀರ್ವಾದ ಮಾಡಿ. ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಮದುವೆ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನಡೀಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹುಡುಗನ ಅಣ್ಣ ತಮ್ಮ ಯಾರನ್ನ ಇದ್ರೆ ಬನ್ನಿಪ್ಪ. ಅವಿಬ್ರು ಕಿಚನಲ್ಲಿ ಏನೋ ಅರೇಂಜ್ ಮಾಡ್ತಿರ್ಬೇಕು, ನಾನು ಕರೆದು. ಪರವಾಗಿಲ್ಲ ನಿಧಿ, ಅಲ್ಲೇ ಸಮರ್ಥ ಇದ್ದಾನಲ್ಲ, ಅವನು ಅಣ್ಣನೇ. ಸಮರ್ಥ ಬಾಯಲ್ಲಿ. ದಯವಿಟ್ಟು ನಾನು ಇದರಲ್ಲಿ ಸೇರಿಸ್ಬಿಡಿ ಸರ್. ಹಾಗಂದ್ರೆ ಪುರೋಹಿತ್ರೆ, ಅವನಿಗೆ ಹೇಳಿ ಇವನು ಹುಡುಗನ ಅಣ್ಣನೇ ಸರ್. ಪ್ಲೀಸ್ ಸುಮ್ಮನೆ ಬಾರಪ್ಪ. ಬಾಪ್ಪ, ಇವಾಗ್ಲಿಂದ ಗಂಡಿಗೆ ನೀನು ಕಾವಲಾಗಿರ್ಬೇಕು, ಅವನ ಜೊತೆನೇ ಇರಬೇಕು. ಇದು ತೊಗೊಂಡೋಗಿ ಗಂಡಿನ ರೂಮಲ್ಲಿ ಇಟ್ಬಿಡು. ಏಯ್, ನೀನ್ ಯಾಕೋ ಬಂದೆ ಇಲ್ಲಿ? ಬಂದಿದ್ದಲ್ಲ, ಕಳ್ಸಿದ್ದು. ವಾಟ್? ಇದನ್ನ ಕೊಡ್ಬೇಕಂತೆ. ಅವಿ ಅಣ್ಣ ಇರ್ಲಿಲ್ಲ ಬ್ರೋ, ಅದಕ್ಕೆ ಅಪ್ಪನೇ ಇವ್ರನ್ನ ಕರೆದು ಈ ತಾಂಬೂಲನ ನಿನಗೆ ಕೊಡಕ್ಕೆ ಹೇಳಿದ್ರು. ಮದ್ವೆ ಮುಗಿಯೋ ತನಕ ಇವರೇ ನಿನ್ ಕಾವಲಾಗಿರ್ಬೇಕಂತೆ. ವಾಟ್ ನಾನ್ಸೆನ್ಸ್! ಆಫ್ಟರ್ ಆಲ್ ಒಬ್ಬ ಡ್ರೈವರು ನನಗೆ ಅಣ್ಣ ಆಗೋದಂತೆ, ನನಗೆ ಕಾವಲು ಕಾಯೋದಂತೆ. ಕನ್ನಡಿಲಿ ಮುಖ ನೋಡ್ಕೋ. ನನ್ನ ಅಣ್ಣ ಅವಿಬ್ರೋ ಮಾತ್ರ. ನೀನ್ ನನ್ನ ಅಣ್ಣ ಆಗೋ ದುರಾಸೆ ಎಲ್ಲ ಇಟ್ಕೋಬೇಡ. ನೀನು ಯಾವ ಸಮಯ ದೊಡ್ಡ ಮನುಷ್ಯ ಅಂತ ನಾನು ನಿಂಗೆ ಅಣ್ಣ ಆಗಲಿ? ನನಗೆ ನಿಂಗೆ ಅಣ್ಣ ಆಗಬೇಕು ಅನ್ನೋ ಯಾವ ಕರ್ಮನೂ ಇಲ್ಲ. ಏಯ್, ಮಾತು ಜಾಸ್ತಿ ಆಯ್ತು. ಮದುವೆ ಆಗ್ತಿದ್ಯಾ ಅಂತ ಜಾಸ್ತಿ ಮಾತಾಡದೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಇದಕ್ಕೆ ಜಾಸ್ತಿ ಮಾತಾಡ್ತಿದ್ಯಾ ಅಂತಿದೆಯಲ್ಲ. ಏಯ್, ನನ್ನ ಹತ್ರ ತಮಾಷೆ ಮಾಡಕ್ ಬಂದ್ರೆ ಏಯ್, ಅತಿಯಾಗಿ ಆಡ್ಬೇಡ. ನಿನಗೆ ಕೈ ತೆಗಿಲಿಲ್ಲ ಅಂದ್ರೆ ಮದುವೆ ಗಂಡು ಅಂತನೂ ನೋಡಲ್ಲ, ಬಾರ್ಸ್ ಹಾಕ್ಬಿಡ್ತೀನಿ. ಹಿಂದೊಂದ್ಸರಿ ಬಿದ್ದಿದ್ದು ನೆನಪಿದೆ ತಾನೇ? ಏಯ್, ನಾವು ಏನು ಮಾಡ್ತಿದ್ದೀರಾ? ಮತ್ತೆ ಶುರು ಆಯ್ತಾ ನಿಮ್ಮದು? ನಿಧಿ, ಏನಾಯ್ತು ಇವ್ರಿಗೆ? ಬ್ರೋ, ಅದು
ಹುಡುಗನ ಅಣ್ಣ ತಮ್ಮ ಯಾರನ ಇದ್ರೆ ಬನ್ನಿಪ್ಪ. ಅಲ್ಲೇ ಸಮರ್ಥ ಇದ್ದಾನಲ್ಲ, ಅವನು ಅಣ್ಣನೇ. ಸಮರ್ಥ ಬಾಯಲ್ಲಿ. ನಿನ್ ಸ್ಥಾನದಲ್ಲಿ ಬೇರೆ ಯಾರಾದ್ರೂ ಬಂದ್ರೆ ಇರಿಟೇಟ್ ಆಗಲ್ವಾ ಬ್ರೋ? ಚಿಕ್ಕ ಮಕ್ಳು ಕಿತ್ತಾಡಂಗೆ ಕಿತ್ತಾಡ್ತಿರಲ್ಲೋ. ಅಭಿ, ಚಿಕ್ಕಪ್ಪ ಹೇಳಿದಕ್ಕೆ ಸಮರ್ಥನಿಗೆ ಬಂದಿದ್ದು. ಹೋಗ್ಲಿ ಬಿಡಿ. ಸಮರ್ಥ, ನೀನ್ ನಡಿ, ಬೇಜಾರು ಮಾಡ್ಕೋಬೇಡ. ಬ್ರೋ ಏನಾಗಿದೆ ನಿನ್ಗೆ? ನನ್ನ ಮದುವೆ ದಿನ ನನ್ಗೆ ಖುಷಿಯಾಗಿರೋದು ಬೇಡವಾ? ಒದ್ದೇನಾಗಿ ಇವ್ರನ್ನ ಕಂಡ್ರೆ ಆಗಲ್ಲ. ಈಗ ನೋಡಿದ್ರೆ ಇಡೀ ಫ್ಯಾಮಿಲಿ ನನ್ನ ಸುತ್ತಾ ಇದ್ದಾರೆ. ಲೋ, ನಿನ್ನ ಮದುವೆ ಕಣ, ಎಷ್ಟು ದಿನದಿಂದ ಈ ದಿನ ಕಾಯ್ತಿದೆ ಅಲ್ವಾ? ಈಗ ಫೈನಲಿ ಆ ದಿನ ಬಂದಿದೆ. ಖುಷಿಯಾಗಿರೋದು ಬಿಟ್ಟು ಕಿತ್ತಾಡ್ತಿದ್ಯಲ್ಲೋ. ಬ್ರೋ ಜಸ್ಟ್ ಚಿಲ್. ಯಾಕೆ ಸಿಲ್ಲಿ ವಿಷಯನ ದೊಡ್ಡದು ಮಾಡ್ತಿದ್ಯಾ? ಲೀವ್ ಇಟ್, ಜಸ್ಟ್ ಎಂಜಾಯ್ ಯೋರ್ ಡೇ ಬ್ರೋ. ದೀಪಿಕಾ, ಪ್ಲೀಸ್ ನಾನು ನಿನ್ನ ಕೈಗೆ ಮೆಹಂದಿ ಹಾಕ್ಲಾ? ಯಾಕೆ ಬಂದ್ಬಿಡು, ಇದು ನನ್ನ ಮದುವೆ ಕಣೋ, ಹೆಂಗೆಂಗೋ ಮೆಹಂದಿ ಹಾಕೊಳಕ್ ಆಗಲ್ಲ. ಆಯ್ತು, ಓಕೆ. ನಿನ್ನ ಕೈ ಮೇಲೆ ಅಭಿ ಅಂತ ಮೆಹಂದಿ ಹಾಕ್ಸ್ಕೊತ್ಯಾ? ಓಕೆ, ಲೆಫ್ಟ್ ಹ್ಯಾಂಡಲ್ಲಿ ಅಭಿ ಅಂತ, ರೈಟ್ ಹ್ಯಾಂಡಲ್ಲಿ ದೀಪಿಕಾ ಅಂತ. ಓಕೆನಾ? ಸೂಪರ್. ಏನು ಮಾಡ್ತಿದ್ದೀರಾ ಜನಾರ್ದನ್? ಈ ಮದುವೆ ಮಾಡಬೇಡಿ ಅಂತ ಹೇಳಿದ್ದೆ ತಾನೆ? ಈ ಮದುವೆ ನಡೆಯುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ನನ್ನ ಪೇಷನ್ಸನ್ನು ಟೆಸ್ಟ್ ಮಾಡಿಬಿಡಿ. ಅವತ್ತೇ ದೇವಸ್ಥಾನದಲ್ಲಿ ಸಿಕ್ಕಿ ಹೇಳಿದ್ದೆ, ನನ್ನ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ನಿಮ್ಮ ಬಂಡವಾಳ ಬಯಲು ಮಾಡ್ತೀನಿ ಅಂತ. ಆ ಸಮಯ ಇವಾಗ ಬಂದಿದೆ ಅಂತ ಅನಿಸುತ್ತೆ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ನೀವು ಬಯಲು ಮಾಡುವಂಥ ಬಂಡವಾಳ ಏನೂ ಇಲ್ಲ. ಇನ್ಫ್ಯಾಕ್ಟ್ ಈ ವಿಷಯದಲ್ಲಿ ನೀವು ಹೆದರ್ಕೋಬೇಕು. ನೀವೇನಾದ್ರು ಈ ಮದುವೆ ನಿಲ್ಸಕ್ಕೆ ಬಂದರೆ ನಿಮ್ಮ ಬಂಡವಾಳನ ನಾನು ಬಯಲು ಮಾಡ್ತೀನಿ. ಏನು ಹೇಳ್ತಿದ್ದೀರಾ ನೀವು? ಕದ್ದು ಮುಚ್ಚಿ ನೀವು ಏನೇನು ಮಾಡಿದ್ದೀರಾ ಅನ್ನೋದು ಎಲ್ಲ ನನಗೆ ಗೊತ್ತು. ಕದ್ದು ಮುಚ್ಚಿ ನಾನು ಏನೇ ಮಾಡಿದ್ರು ಅದನ್ನು ಮುಚ್ಚಾಕಿ ಮನೆಯವ್ರ ಮುಂದೆ ಹೇಗೆ ಒಳ್ಳೆಯವಳಾಗಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಜನಾರ್ದನ್. ನೀವು ನನ್ನ ಬಗ್ಗೆ ಏನೇ ಹೇಳಿದ್ರು ನಮ್ಮ ಮನೆಯಲ್ಲಿ ಇದನ್ನು ಯಾರೂ ನಂಬಲ್ಲ. ನಾನೇ ಸುಮ್ಮನೆ ಹೇಳ್ತಿದ್ದೀನಿ ಅಂದ್ಕೊಂಡ್ರ? ಮಾಧವನ ಮೊದಲನೇ ಹೆಂಡತಿ ಸಾವಿನ ವಿಷಯದಲ್ಲಿ ನಿಮ್ದು ಎಷ್ಟು ಕೈವಾಡ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ವಿಷಯ ಹೊರಗಡೆ ಬಂದರೆ ಯಾರೂ ನಿಮ್ಮನ್ನು ಒಪ್ಕೊಳ್ಳಲ್ಲ. ನಿಮಗೆ ರಕ್ಷೆ ಥರ ಇರೋ ಮಾಧವನ ಮಕ್ಕಳೇ ನಿಮ್ಮನ್ನು ಹೊರಗಡೆ ಹಾಕ್ತಾರೆ. ಈ ಶಾರ್ವರಿ ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನಾನೇನು ಹೆದರ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಹೆದರ್ಕೊಳ್ಳೇಬೇಕು. ಸುಮತಿ ಅವ್ರ ಸಾವಿನ ರಹಸ್ಯ ಹೊರಗಡೆ ಬಂದರೆ ನಿಮ್ಮ ಗತಿ ಏನಾಗತ್ತೆ ಅಂತ ಗೊತ್ತಾ? ನನ್ನ ಗತಿ ಮಾತ್ರನಾ? ನಿಮ್ಮ ಗತಿ ಏನಾಗತ್ತೆ ಅಂತ ಹೇಳ್ತಾನೆ ಇಲ್ಲ ನೀವು. ವಾಟ್ ಡು ಯು ಮೀನ್? ಈ ಶಾರ್ವರಿ ಹತ್ರ ಆಟ ಆಡಬೇಡಿ ಜನಾರ್ದನ್. ಸುಮತಿ ಸಾವಿನ ಹಿಂದೆ ನಿಮ್ಮ ಕೈವಾಡ ಎಷ್ಟಿದೆ ಅನ್ನೋ ಫುಲ್ ಡೀಟೇಲ್ಸ್ ನನ್ನ ಹತ್ರ ಇದೆ.